ವಿಜಯನಗರ ಜಿಲ್ಲೆಯ ಎಸ್.ಪಿ. ಆಫೀಸ್ನ ಆಡಳಿತಾರೂಢ ಕಾರ್ಯದರ್ಶಿಗಳು, ವಾಸ್ತವವಾಗಿ ಸ್ವಲ್ಪ ಗಟ್ಟಿ ಇಲ್ಲಿನ 76ನೇ ಗಣರಾಜ್ಯೋತ್ಸವದ ದಿನಾಂಕದ ಅಂಗವಾಗಿ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ಈ ಒಂದು 76ನೇ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕೆಂದು ನಾವೆಲ್ಲ ತಯಾರು ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ಸೊ ಈ ಗಣರಾಜ್ಯೋತ್ಸವ ಅಂದರೆ ಏನು? ನಾವು ವರ್ಷಕ್ಕೆ ಒಂದು ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ, ಒಂದು ಗಣರಾಜ್ಯೋತ್ಸವ ಮಾಡ್ತೀವಿ. ಇದರ ಹಿನ್ನೆಲೆ ಏನು? ನಾವು ಯಾಕೆ ಬಣ್ಣ ಬಣ್ಣದ ವಸ್ತ್ರಗಳನ್ನು ಹಾಕ್ಕೊಂಡು ಇಲ್ಲಿ ನಾವು ಎಂಜಾಯ್ ಮಾಡೋಕೆ ಬರ್ತೀವಿ? ಏನಾದರೂ ತಿಳ್ಕೋಬೇಕು ಅಂತ ಬರ್ತೀವೋ ಅವೆಲ್ಲವೂ ಕೂಡ ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಒಂದು, ನಾವಿಲ್ಲಿ ಗಣರಾಜ್ಯೋತ್ಸವ ದಿನದಂದು ನಾವು ಮಕ್ಕಳಿಗೆ ಒಂದು ಪ್ರತಿಜ್ಞೆ ಮಾಡಬೇಕಾಗುತ್ತೆ. ಆ ಪ್ರತಿಜ್ಞೆ ಎಲ್ಲರೂ ನಮ್ಮ ಮಕ್ಕಳನ್ನ ಕರೆಕ್ಟಾಗಿ ಓದಿಸ್ತೀನಿ. ನಾವು ಪೋಷಕರೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಒಬ್ಬ ವಿದ್ಯಾವಂತರಾಗಿ ಮಾಡ್ತೀವಿ. ಪ್ರತಿ ಗಣರಾಜ್ಯೋತ್ಸವಕ್ಕೆ ಇದು ಜನವರಿ 26 ಬರುವಂಥದ್ದು ಹೊಸ ವರ್ಷದ ವರ್ಷ ಇದೆ. ಇದು ನಾವು ಪ್ರತಿ ವರ್ಷ ಒಂದು ಪ್ರತಿಜ್ಞೆ ತಗೋಬೇಕಾಗುತ್ತೆ. ನಾವು ನಮ್ಮ ಮಕ್ಕಳನ್ನ ಹೆಚ್ಚು ವಿದ್ಯಾಭ್ಯಾಸ ಮಾಡಬೇಕು, ಹೆಚ್ಚು ಆ ಕೋರ್ಸ್ ಮಾಡಬೇಕು, ಈ ಕೋರ್ಸ್ ಮಾಡಬೇಕು. ಇಲ್ಲಿ ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಬೆಳೆಯೋದಕ್ಕೆ ಯಾರ ರೆಕಮೆಂಡ್ಗಳು ಬೇಕಾಗಿಲ್ಲ. ನಮಗೆ MP ಗಳು ಬೇಕಾಗಿಲ್ಲ, MLA ಗಳು ಬೇಕಾಗಿಲ್ಲ, CM ಬೇಕಾಗಿಲ್ಲ, PM ಬೇಕಾಗಿಲ್ಲ. ನಮಗೆ ಪುಸ್ತಕಗಳು ಸಾಕು. ನಾವು ಎಷ್ಟು ಎತ್ತರಕ್ಕೆ ಹೋಗಬೇಕು ಅಷ್ಟು ಎತ್ತರಕ್ಕೆ ನಮ್ಮನ್ನು ಕೊಂಡೊಯ್ಯೋದು ಪುಸ್ತಕಗಳು ಮಾತ್ರ. ನಿಮ್ಮ ಮಕ್ಕಳಿಗೆ ಫೋನ್ ಯಾವ ಥರ ಅಡಿಕ್ಟ್ ಆಗ್ತಿದೆಯೋ, ಶಾಲೆಯಿಂದ ಬಂದ ಮೇಲೆ ಮಕ್ಕಳು ಪುಸ್ತಕವನ್ನು ಓದೋದನ್ನು ರೂಢಿಸ್ಕೊಳ್ಬೇಕು. ಬಟ್ ಮಕ್ಕಳು ಏನು ಮಾಡ್ತಾರೆ? ಈಗ ಶಾಲೆಯಿಂದ ಬಂದ ಕೂಡ ಫಸ್ಟ್ ಫೋನ್ ಹುಡುಕ್ತಾರೆ. 20 ವರ್ಷದ ಹಿಂದೆ ಮಾರ್ಕೆಟಲ್ಲಿ ಹಾರ್ಲಿಕ್ಸ್ ಬಂತು, ಬೋರ್ನ್ವಿಟಾ ಬಂತು, ಕಾಂಪ್ಲೇನ್ ಬಂತು. ಆಗಿನ ಪೋಷಕರು ನಮ್ಮ ಒಬ್ಬನೇ ಇದ್ದಾನೆ, ನನ್ನ ಮಗಳು ಒಬ್ಬಳೇ ಇದ್ದಾಳೆ ಅಂದ್ಕೊಂಡು 20 ವರ್ಷದ ಹಿಂದೆ ಯಾರ್ಯಾರಿಗೆ ಹಾರ್ಲಿಕ್ಸ್ ಕುಡಿಸಿದ್ರು, ಕಾಂಪ್ಲೇನ್ ಕುಡಿಸಿದ್ರು, ಬೋರ್ನ್ವಿಟಾ ಕುಡಿಸಿದ್ರು, ಇವತ್ತು ಅವರೆಲ್ಲರೂ ಕೂಡ ಶುಗರ್ ಪೇಷಂಟ್ಗಳಾಗಿದ್ದಾರೆ. 20 ವರ್ಷದ ಹಿಂದೆ ಹಾರ್ಲಿಕ್ಸು, ಬೋರ್ನ್ವಿಟಾ, ಕಾಂಪ್ಲೇನ್ ಯಾವ್ದಾರ ಕುಡಿದ್ರು ಅಂತ ಮಕ್ಕಳಿಗೆ ಈಗ 21, 22, 25 ವರ್ಷ ಇದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಶುಗರ್ ಬಂದಿದೆ. ನಾನು ಇದಂತಿರೋದು, ಈಗ ನೀವೇನಾದರೂ ಮೊಬೈಲನ್ನು ಬಳಕೆ ಮಾಡಿದ ಇನ್ನ 20 ವರ್ಷ ಆದ ಮೇಲೆ ನಿಮ್ಮ ಮಕ್ಕಳು ಯಾವ ಕಾಯಿಲೆಗೆ ತುತ್ತಾಗ್ತಾರೋ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಈಗಿಂದಲೇ ಒಂದು ಸ್ವಲ್ಪ ಮೊಬೈಲ್ ಆಡಲಿ. ಅವ್ರು ಮೊಬೈಲಲ್ಲಿ ಗೇಮ್ ಆಡೋದು ಬೇರೆ ಏನು ಕೂಡ ಮಾಡಲ್ಲ. ಬಟ್ ಅದಕ್ಕೊಂದು ಲಿಮಿಟ್ ಇದೆ. ಒಂದು 10 ನಿಮಿಷನೋ, ಅರ್ಧ ಗಂಟೆನೋ, 1 ಗಂಟೆನೋ ಒಂದು ಲಿಮಿಟ್ ಇದೆ. ಅದಾದ್ಮೇಲೆ ಇತ್ತೀಚೆಗೆ ಮಾರ್ಕೆಟಲ್ಲಿರುವಂಥ ಒಂದು ಕಿಂಡರ್ ಜಾಯ್, ಅತಿ ಹೆಚ್ಚು ಮಕ್ಕಳು ಇಷ್ಟಪಡುವಂಥದ್ದು ಯಾವುದು? ಕಿಂಡರ್ ಜಾಯ್. ಅದರಲ್ಲಿ ಬಾಯ್ ಕಿಂಡರ್ ಜಾಯ್, ಗರ್ಲ್ ಕಿಂಡರ್ ಜಾಯ್, ಮಂಚ ಚಾಕ್ಲೇಟು, ಡೈರಿ ಚಾಕ್ಲೇಟು, ಇವು ಯಾರ್ಯಾರು ನಿಮ್ಮ ಮಕ್ಕಳಿಗೆ ಕಳಿಸಿದ್ರು 20 ವರ್ಷದ ಮೇಲೆ ನೀವು ಒಂದು ಗಂಟೆ ಇಟ್ಕೊಂಡು ಹೋಗ್ಬೇಕು. ನಿಮ್ಮ ಮಗು ನಿಮ್ಮ ಹತ್ರ ಇರಬೇಕು ಅಂತಂದ್ರೆ ನೀವು ಖಂಡಿತವಾಗಲೂ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ನಾಲಿಗೆಗೆ ರುಚಿ ಏನಿದೆಯೋ ಅದನ್ನು ಈಗ ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ. ಈ ಕಿಂಡರ್ ಜಾಯ್ ಇರ್ತವು, ಡೈರಿ ಮಿಲ್ಕ್ ಚಾಕ್ಲೇಟ್ ಇರ್ತವು, ನೀವು ಪ್ರತಿ ಸಲ ನೀವು ಪ್ರೀತಿಯಿಂದ ಕೊಡಿಸಿದ್ರೆ ಅದು 20 ವರ್ಷದ ಮೇಲೆ ನಿಮ್ಮ ಮಕ್ಕಳಿಗೆ ಶುಗರ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಿ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗ್ಬಿಟ್ಟು ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಲಿದೆ, ಅವ್ರ ಕೈಗಿಲ್ಲ. ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಮಕ್ಕಳನ್ನ ನಾವೇ ಕಾಪಾಡಬೇಕು, ಡಾಕ್ಟರ್ ಕಾಪಾಡಬೇಕಾಗಿಲ್ಲ. ರೋಗಗಳು ಬಂದಾಗ ಡಾಕ್ಟರ್ ಕಾಪಾಡ್ತಾರೆ, ಸರಿಯಾಗಿದ್ದಾಗ ನಾವು ನಮ್ಮ ಮಕ್ಕಳು ಕಾಪಾಡ್ಕೋಬೇಕು.
ಒಂದು ಏನು ಹೇಳ್ತೀನಿ, ಆರೋಗ್ಯದ ಕಡೆ ಗಮನ ಕೊಡ್ರಿ. ಒಂದು ಆರೋಗ್ಯದ ಗಮನ ಕೊಡ್ರಿ. ಎರಡು ವಿದ್ಯಾಭ್ಯಾಸ. ಇವತ್ತು ನೋಡಿ ಎಷ್ಟು ಜನ IAS ಆಫೀಸರ್ ಆಗಿದ್ದಾರೆ, ಅವ್ರಿಗೆ ಹಿನ್ನೆಲೆ ಇಲ್ಲ. ಅವ್ರಿಗೆ ಹಿನ್ನೆಲೆ ಇಲ್ಲ. ಕಡು ಬಡವರು IAS ಆಗಿದ್ದಾರೆ. ರಿಕ್ಷಾ